ಶ್ರೀ ಗುರುಭ್ಯೋ ನಮಃ. ಕಳೆದ ಬಾರಿ ನಾವು ಯಾವ ವಾರದಲ್ಲಿ ಯಾವ ದಿಕ್ಕಿಗೆ ಪ್ರಯಾಣವನ್ನು ಮಾಡಿದರೆ ನಮಗೆ ಶುಭ ಫಲ ಸಿಗ್ತದೆ ಎಂಬುದಾಗಿ ನೋಡಿದ್ವೋ, ಈ ದಿವಸ ಯಾವ ಶುಭ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ನಮಗೆ ಅತ್ಯಂತ ಶುಭವಾಗ್ತದೆ ಎಂಬುದಾಗಿ ನೋಡೋಣ. ಈ ದ್ವಿತೀಯ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಕಾರ್ಯಸಿದ್ಧಿಯಾಗುವಂಥದ್ದು. ತೃತೀಯದಲ್ಲಿ ಪ್ರಯಾಣವನ್ನು ಮಾಡಿದರೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ಹಾಗೆ ಪಂಚಮಿ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಅದು ಸುಖಪ್ರದವಾಗಿರ್ತದೆ. ಸಪ್ತಮಿ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಅದು ಧನಲಾಭ ಆಗುವಂಥದ್ದು. ಅಷ್ಟಮಿ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಲಾಭ ಆಗುವಂಥದ್ದು. ಹಾಗೆ ದಶಮಿ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಅದು ಒಳ್ಳೆಯ ರೀತಿಯ ಧನ ಪ್ರಾಪ್ತಿ ಆಗುವಂಥದ್ದು ಆಗ್ತದೆ. ತ್ರಯೋದಶಿ ತಿಥಿಯಲ್ಲಿ ಪ್ರಯಾಣವನ್ನು ಮಾಡಿದರೆ ಹೋದಂತಹ ಕಾರ್ಯ ಸಿದ್ಧಿಯಾಗುವಂಥದ್ದು ಆಗ್ತದೆ. ಈ ತಿಥಿಯನ್ನು ಬಿಟ್ಟು ಉಳಿದಂತಹ ತಿಥಿಯಲ್ಲಿ ಪ್ರಯಾಣವನ್ನು ಮಾಡುವುದರಿಂದ ಅದು ಅಶುಭ ಫಲಗಳನ್ನು ಕೊಡುವಂಥದ್ದು ಆಗ್ತದೆ. ಮುಂದಿನ ಭಾಗದಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಪ್ರಯಾಣವನ್ನು ಮಾಡಿದರೆ ನಮಗೆ ಶುಭ ಫಲ ಸಿಗ್ತದೆ ಎಂಬುದಾಗಿ ನೋಡೋಣ. ಒಳ್ಳೆಯದಾಗಲಿ. ನಮಸ್ಕಾರ.